ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರ್ಗಿಯ ಹಳೆಯ ವಿದ್ಯಾರ್ಥಿಗಳ ಸಮಾವೇಶ ಗ್ಲೋಬಲ್ ಅಲ್ಯುಮಿನಿ ಮೀಟ್ 2026 ಕಾರ್ಯಕ್ರಮವು ಇಂದು ಕಲಬುರ್ಗಿ ನಗರದ PDA ಎಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರ್ಗಿಯ ಹಳೆಯ ವಿದ್ಯಾರ್ಥಿಗಳ ಸಮಾವೇಶ ಗ್ಲೋಬಲ್ ಅಲ್ಯುಮಿನಿ ಮೀಟ್ 2026 ಕಾರ್ಯಕ್ರಮವು ಶನಿವಾರ ದಿನಾಂಕ 21 ಫೆಬ್ರವರಿ 2026 ಬೆಳಿಗ್ಗೆ 10:30 ಗಂಟೆಗೆ ಕಲಬುರ್ಗಿ ನಗರದ PDA ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಚಟುವಟಿಕಾ ಕೇಂದ್ರದ ಪಕ್ಕದಲ್ಲಿ ಇರುವ ಸ್ಯಾಕ್ ಕಟ್ಟಡದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಭಾರತ ಸರ್ಕಾರದ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾದ ಪ್ರಹ್ಲಾದ ಜೋಶಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಾಪುರ್ ಹಾಗೂ ಅರಣ್ಯ, ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ PDA ಎಂಜಿನಿಯರಿಂಗ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಾದ ಹೈದರಾಬಾದಿನ ಪ್ರೀಮಿಯರ್ ಎನರ್ಜೀಸ್ ನ ಅಧ್ಯಕ್ಷರು ಮತ್ತು ಸ್ಥಾಪಕರಾದ ಸುರೇಂದ್ರ ಪಾಲ್ ಸಿಂಗ್ ಸಲೂಜಾ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ವಹಿಸಿದ್ದರು. ಗೌರವ ಅತಿಥಿಗಳಾಗಿ ಮಾಜಿ DGP, ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಸದಸ್ಯರು, KSAT ಬೆಂಗಳೂರು ರಾಘವೇಂದ್ರ ಔರಾದ್ಕರ್ IPS, ವಿಧಾನ ಪರಿಷತ್ತಿನ ಸದಸ್ಯರಾದ ಸುನಿಲ್ ವಲ್ಯಾಪುರೆ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾಜಿ ಆಡಳಿತ ಮಂಡಳಿಯ ಸದಸ್ಯರಾದ ವಿಜಯ್ ಕುಮಾರ್ ಜೆ ದೇಶ್ಮುಖ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ S ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಅರುಣ್ ಕುಮಾರ್ ಎಂ ಪಾಟೀಲ್, HK ಸೊಸೈಟಿಯ GC ಸದಸ್ಯರು ಮತ್ತು BOG ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ಶರಣಬಸಪ್ಪ R ಹರವಾಳ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಡಾಕ್ಟರ್ ರಜನೀಶ್ S ವಾಲಿ ಸೇರಿದಂತೆ HK ಸೊಸೈಟಿಯ ಆಡಳಿತ ಮಂಡಳಿಯ ಇತರೆ ಸದಸ್ಯರು, PDA ಕಾಲೇಜಿನ ಪ್ರಾಂಶುಪಾಲರು, ಅಧ್ಯಾಪಕರು, ಸಿಬ್ಬಂದಿ ವರ್ಗದವರು ಮತ್ತು PDA ಎಂಜಿನಿಯರಿಂಗ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು. It gives me an immense pleasure to warmly welcome you all to the Global Alumni Meet of Pooja Doddapapa College of Engineering. Today is a very special occasion, a celebration of memories, achievements and lifelong bond between our institution and its alumni. Dear alumni, though you are now spread across the globe, contributing to industries, research, innovation and society, your journey began here. Your success stories are a source of pride and inspiration for our students and a testament to the strong foundation this institution strives to provide. That software is called as Wave software. In that Wave software, all the alumni can do their registration and they can share their achievements, and also they can post about the job opportunities, suggestion for our students and further to further actions. So our alumni association has 11 body members with a honorary president of HK Society and the working president Dr. SS Hebbal, vice president architect Khanderao. ನಮ್ಮ ದೇಶದ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸಿಕೊಳ್ಬೇಕಾಗಿದೆ. ಪ್ರತಿಯೊಂದು ಇನ್ಸ್ಟಿಟ್ಯೂಟು ಅವು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಆಗಬೇಕಾಗಿದೆ. ಇದಕ್ಕೆ ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹವನ್ನು
ನಾವು ಕೊಡ್ತಾ ಇದ್ದೇವೆ. ಈ ಒಂದು ಪರಿಣಾಮವಾಗಿ ಕಳೆದ 8-10 ವರ್ಷಗಳಲ್ಲಿ QS ವರ್ಲ್ಡ್ ಯೂನಿವರ್ಸಿಟಿಯ ರ್ಯಾಂಕಿಂಗ್ದಲ್ಲಿ ಭಾರತದ 54 ಯೂನಿವರ್ಸಿಟಿಗಳು ದ ರ್ಯಾಂಕಿಂಗ್ ಈಸ್ ಒನ್ ಅಮಂಗ್ ದಿ ಟಾಪ್. ಇವತ್ತು PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ನೂ ಹೆಚ್ಚಿನ ರೀತಿ ಪರಿಣಾಮಕಾರಿಯಾಗಿ ರಾಜ್ಯದಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗ್ತಕ್ಕಂಥ ಅವಕಾಶ ಎಲ್ಲರೂ ಮಾಡಿಕೊಡ್ಬೇಕಾಗ್ತದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ PDA ಕಾಲೇಜಿನ ಅಧ್ಯಕ್ಷರು ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರು, ಇವತ್ತು ಈ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕಾಗಿದೆ. ಯಾಕಂದರೆ ಇಲ್ಲಿ ಓದಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಭಾಳ ಉತ್ತಮ ಸ್ಥಾನದಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು, ಉದ್ಯೋಗ ನೀವು ಕೊಡ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಉನ್ನತ ಸ್ಥಾನದಲ್ಲಿ ಭಾಳಷ್ಟು ಜನ ಇರೋದ್ರಿಂದ PDA is part of the transformation. That is why we are establishing a AI and Biotechnology Center for Excellency. This center will not be limited to theory. It will focus on practical innovation, research, interdisciplinary collaboration, and real-world problem solving. We want our students to work with advanced tools, modern framework, and industry-driven projects. We want them to understand not only how to build AI systems, but how to build them with all the responsibility. Sir, here we have Mr. Farooq. Yesterday, our alumni, he proposed to have a research, and he added, he was very particular, you can't have only research, it has to come with research and biotechnology, which is the future of the world. ಭಾರತ ಸರ್ಕಾರದ ಗೌರವಾನ್ವಿತ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಇಂದು ಕಲಬುರಗಿ ನಗರದ PDA ಇಂಜಿನಿಯರಿಂಗ್ ಕಾಲೇಜಿನ ಬೋರ್ಡ್ ರೂಮ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಭಾರತ ಸರ್ಕಾರದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ, ಆಹಾರ ಮತ್ತು ವಿತರಣೆ, ಗ್ರಾಹಕ ವ್ಯವಹಾರಗಳ ಗೌರವಾನ್ವಿತ ಕೇಂದ್ರ ಸಚಿವರಾದ ಪ್ರಹ್ಲಾದ ಜೋಶಿ ಅವರು ದಿನಾಂಕ 21 ಫೆಬ್ರವರಿ 2026 ಬೆಳಗ್ಗೆ 9 ಗಂಟೆಗೆ PDA ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ಗ್ರಂಥಾಲಯ ಕಟ್ಟಡದ 2ನೇ ಮಹಡಿಯ ಪರೀಕ್ಷಾ ಕೇಂದ್ರದ ಬೋರ್ಡ್ ರೂಮ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, PDA ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ SR ಪಾಟೀಲ್, PDA ಗ್ಲೋಬಲ್ ಮೀಟ್ 2026 ಸಂಚಾಲಕರಾದ ಪ್ರೊಫೆಸರ್ ಶಿವಕುಮಾರ್ ಪಾಟೀಲ್, ಡಾಕ್ಟರ್ ಬಾಬುರಾವ್ ಎನ್ ಶೇರಿಕಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪುನರ್ಮಿಲನ ಕಾರ್ಯಕ್ರಮವನ್ನು ಇದರ ಅಧ್ಯಕ್ಷರಾದಂಥ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶಶಿಲ್ ನಮೋಶಿ ಅವರು ಭಾಳ ಆಸಕ್ತಿಯಿಂದ ಪ್ರಯತ್ನ ಮಾಡಿ ಎಲ್ಲರನ್ನೂ ಕರೆದಿದ್ದಾರೆ. ಭಾರತ ಸರ್ಕಾರದ ಈಗಿನ ಯೋಜನೆ ಮತ್ತು ವಿಷನ್ ಏನಿದೆ, ಆ ವಿಷನ್ನು ಭಾರತದ ವಿದ್ಯಾರ್ಥಿಗಳು, ಭಾರತದ PG ವಿದ್ಯಾರ್ಥಿಗಳು, ಭಾರತದ ರಿಸರ್ಚ್ ವಿದ್ಯಾರ್ಥಿಗಳು ಮತ್ತು ರಿಸರ್ಚ್ ಸೈಂಟಿಸ್ಟ್ ಇವರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹವನ್ನು ಕೊಡಬೇಕು. ಯಾಕಂದರೆ 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಏನು ಪ್ರಯತ್ನ ಇದೆ, ಆ ಪ್ರಯತ್ನಕ್ಕೆ ಯಾರ್ಯಾರು ಪೂರಕವಾಗಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ನಾನು ಅಥವಾ ನಮ್ಮ ಉಳಿದ ಮಂತ್ರಿಗಳು ಹೋಗ್ತಾ ಇರ್ತಾರೆ. ಇಲ್ಲಿ ಕೂಡ ಆ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಕೂಡ ಒಂದು ಟೆಕ್ ಪಾರ್ಕ್ ಸ್ಥಾಪನೆಗೆ ಶುರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರುವಂಥವರು ಇನ್ನೊಂದು ಸ್ವಲ್ಪ, ಯಾಕಂದರೆ ಯಾರೋ ಪುಣ್ಯಾತ್ಮರು ಶುರು ಮಾಡಿದ್ದು, ಇವತ್ತು ಈಗಿರುವಂಥ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಹಿಂದಿರುವಂಥ ಮ್ಯಾನೇಜ್ಮೆಂಟ್ಗಳೆಲ್ಲ ಸೇರಿ ಅನೇಕ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಮತ್ತು AI ಬಯೋಟೆಕ್ ರಿಸರ್ಚ್ ಇದನ್ನು ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜನ್ ಏನಿದೆ, ಜನ್ಜಿ, ಈ ಜನ್ಜಿ ನಮ್ಮದು ಮುಂದಿನ ಪೀಳಿಗೆ ಕನ್ಸ್ಟ್ರಕ್ಟಿವ್ ಆಗಿ ನಡಿಬೇಕು ಅನ್ನುವಂಥ ಉದ್ದೇಶದಿಂದ ಇದರಲ್ಲಿ ಅವರು ಯಶಸ್ವಿಯಾಗಲಿ ಮತ್ತು ಬಂದಂಥವರೆಲ್ಲ ಸಂಸ್ಥೆಯನ್ನು ಕೈ ಹಿಡೀಲಿ ಅಂತ ನಾನು ಆಶಿಸ್ತೇನೆ. ಇಂಥ ರೀತಿ ಎಲ್ಲ ಪ್ರಯತ್ನಗಳು ದೇಶಾದ್ಯಂತ ಕಾಂಪಿಟೇಟಿವ್ ಮೋಡದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ AI ಇನ್ನೋವೇಷನ್ದಲ್ಲಿ, AI ಅಪ್ಲಿಕೇಶನ್ದಲ್ಲಿ ಇಂಡಿಯಾ ಇಸ್ ದಿ ಹ್ಯಾವಿಂಗ್ ದಿ ಥರ್ಡ್ ಪೊಸಿಷನ್ ಇನ್ ದಿ ವರ್ಲ್ಡ್ ನಾವು. ಇಂಥ ಸಂದರ್ಭದಲ್ಲಿ ನಾನು ಮಾಹಿತಿ ಕಲೆ ಹಾಕಿದ ನಂತರ, ನಿನ್ನೆ ನೀವು ಬಂದು ಹೋದ ನಂತರ 20 ದೇಶಗಳ ಮುಖ್ಯಸ್ಥರು, 45 ದೇಶದ ಮಂತ್ರಿಗಳು ಮತ್ತು ಉಳಿದ 104 ದೇಶಕ್ಕಿಂತ ಹೆಚ್ಚು ದೇಶದ ಬೇರೆ ಬೇರೆ ಲೆವೆಲ್ಲಿನ ಪ್ರಮುಖರು, ಅಂದ್ರೆ 104
ದೇಶದ ಅಂದರೆ ನಮ್ಮಲ್ಲಿ ಏನು ಸೆಕ್ರೆಟರಿ ಅಂತ ಹೇಳ್ತೀವಿ, ಪ್ರಿನ್ಸಿಪಲ್ಸ್, ಆ ಲೆವೆಲ್ ಜನ ಬಂದಿದ್ದರು. ಜಗತ್ತಿನ ಇನ್ನೋವೇಷನ್ದಲ್ಲಿ ಅತ್ಯಂತ ಪ್ರಮುಖರು ಬಂದಿದ್ದರು AI ಮತ್ತು ಟೆಕ್ನಾಲಜಿಯಲ್ಲಿ. ಇಟ್ ವಾಸ್ ಎ ಹ್ಯೂಜ್ ಸಕ್ಸಸ್ ಇನ್ ದಿ ಗ್ಲೋಬಲ್ ಸೌತ್. ಇಲ್ಲಿ ಹೋಗಿ ಗಲಾಟೆ ಮಾಡಿರುವಂಥದ್ದೇನಿದೆ ಅಲ್ಲ, ಇದಕ್ಕೂ ನನಗೆ ಮತ್ತು ದೇಶದ ಪರವಾಗಿ ಯೋಚನೆ ಮಾಡುವಂಥವ್ರಿಗೆ ಒಂಥರ ಇಟ್ ಹ್ಯಾಸ್ ಬಿಕಮ್ ಎ ಶಾಕ್. ಅನೇಕರಿದ್ದಾರೆ, ನಾನು ಒಬ್ಬನೇ ಅಂತ ಹೇಳಿಲ್ಲ, ಅನೇಕರು ದೇಶದ ಅಭಿವೃದ್ಧಿಯನ್ನು ಬಯಸುವಂಥವ್ರಿಗೆ, ದೇಶ ವಿಕಸಿತ ಭಾರತ ಆಗಬೇಕು ಅಂತ ಬಯಸೋರಿಗೆ ಇದೊಂಥರ ಶಾಕ್ ಆಗಿದೆ. ಯಾವ ಲೆವೆಲ್ಗೆ ಕಾಂಗ್ರೆಸ್ ಪಾರ್ಟಿ ಇಳಿತಾ ಇದೆ ಅಂತ. ಮತ್ತು ನಾವು ಏನು ಮಾಡಿಲ್ಲ ಅಂತಂದ್ರೆ ಬೇರೆ ಪ್ರಶ್ನೆ. ವಿ ಆರ್ ಅಟ್ ದಿ 3rd ಪೊಸಿಷನ್ ಇನ್ ಅಪ್ಲಿಕೇಶನ್ ಆ್ಯಂಡ್ ಇನೋವೇಷನ್ ಬೋತ್. ಅಪ್ಲಿಕೇಶನ್ ಆಫ್ AI, ಇನ್ನೋವೇಷನ್ ಆಫ್ AI. ಇಂಥ ಸ್ಥಿತಿ ಒಳಗೆ ಹೋಗಿ ಅಲ್ಲಿ ಗಲಾಟೆ ಮಾಡ್ತಾರಂತಂದ್ರೆ ಕಾಂಗ್ರೆಸ್ಸಿನ ಬೌದ್ಧಿಕ ದಿವಾಳಿಕೋರತನ ಮತ್ತು ಒಬ್ಬ ನಿನ್ನೆ ನಾನು ಹೇಳಿದಂಗೆ ದಾರಿ ತಪ್ಪದ ಮಗನಿಂದ ಹೆಂಗೆ ಕಾಂಗ್ರೆಸ್ಸು ಹಳಿ ತಪ್ತಾ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಕನಿಷ್ಠ ಖರ್ಗೆ ಅವರು ಹಿರಿಯ ಖರ್ಗೆ ಅವರು ಅಪಾರವಾದಂಥ ಅನುಭವ ಉಳ್ಳವರು. ರಾಜ್ಯದಲ್ಲಿ, ಕೇಂದ್ರದಲ್ಲಿ ಮಂತ್ರಿಯಾಗಿ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಗುಂಪಿನ ನಾಯಕರಾಗಿ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಈ ರೀತಿ ದೇಶದ ಮಾನ ಕಳೆದದ್ದು ತಪ್ಪು ಅಂತ ಅನಿಸಿದ್ರೆ ಅವರೊಂದು ಕ್ಷಮೆ ಕೇಳಬೇಕು. ತಪ್ಪು ಅನ್ನಿಸ್ಲಿಲ್ಲ ಅಂದ್ರೆ ಮುಗೀತು. ಅವರು ರಾಹುಲ್ ಗಾಂಧಿ ಹೆಂಗೆ ಹೇಳ್ದಂಗೆ ಕೇಳಬೇಕು. ಯಾಕಂದ್ರೆ ಅವರೇ ಹೇಳ್ಯಾರಲ್ಲ, ಏನು ಮಾಡ್ತಾರೆ ಅಂದ್ರೆ ಹೈಕಮಾಂಡಿಗೆ ಕೇಳ್ತೇನೆ ಅಂತ. ಅದೇ ಸ್ಥಿತಿ ಇದ್ದರೆ ಅದು ದುರ್ದೈವ. ಎರಡನೇದ್ದು, ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ, ಹೊಸದಾಗಿ ಒಂದು ಆರೋಪ ಮಾಡಿದ್ದಾರೆ. ಯಾರು ದೂರಿನ ಮೇಲೆ ಬಂಧಿಸಿದ್ರಿ ನೀವು? ಕೋರ್ಟ್ನೊಳಗೆ ಸಬ್ಮಿಟ್ ಮಾಡ್ಲಿಕ್ಕೆ ಹೋಗುವ ಹೊತ್ತಿನಾಗ ಡಾಕ್ಯುಮೆಂಟ್ ತನ್ನ ಕಡೆ ಆ ಪ್ರೂಫ್ ಸರಿ ಇದೆನೋ ಸತ್ಯ ಇದೆನೋ ಆ ಒಂದು ಡಾಕ್ಯುಮೆಂಟರಿ ಮತ್ತು ಕಾಲ್ ರೆಕಾರ್ಡ್ಸ್ ಸರಿ ಇದೆಲ್ಲ ನೋಡುವಂಥ ಕೆಲಸ ಸರ್ಕಾರದ್ದು. ಸರ್ಕಾರ ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ. ಗವರ್ಮೆಂಟ್ ಹ್ಯಾಸ್ ನಾಟ್ ಫೈಲ್ ದಿ ಅಬ್ಜೆಕ್ಷನ್. ಅಂದ್ರೆ ಪೊಲೀಸ್ ಇಲಾಖೆಯವರು ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ. ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ. ಅದಕ್ಕೆ ಜಡ್ಜು ಸರ್ಕಾರವನ್ನು ಜಾಡಿಸಿದ್ದಾರೆ. ಏನು ತಿಳ್ಕೊಂಡಿದ್ದೀರಿ ನೀವು ಅಂತ. ಅದಾದ ನಂತರ ಟೈಮ್ ಕೇಳಿದ್ದಾರೆ, ಮಧ್ಯಾಹ್ನ 3 ಗಂಟೆವರೆಗೆ. ಆ ನಂತರ ಅವರು ಇನ್ನೇನು ತಮ್ಮ ಕಡೆ ಇದ್ದಂಥ ಡಾಕ್ಯುಮೆಂಟ್ಸನ್ನು ಕೋರ್ಟಿಗೆ ಒದಗಿಸಿ ತನಿಖೆಗೆ ಆರ್ಡರ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವ್ರನ್ನ ಎತ್ಕೊಂಡು ಹೋಗ್ತಾರೆ ಗುಂಡಾಗಳ ರೀತಿ. ಯಾರ ದೂರಿನ ಮೇಲೆ? ಒಬ್ಬ ನಟೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಆ ನಟೇಶ್ ಹಿ ಈಸ್ ಅಕ್ಯೂಸ್ಡ್. ಕೋರ್ಟ್ ಸ್ಟೇ ಇದೆ ಅನ್ನೋದೊಂದು ಬೇರೆ ವಿಷಯ. ಬಟ್ ಈಸ್ ಈ ನಾಟ್ ಅಕ್ಯೂಸ್ಡ್. ನಾನು ಹೇಳ್ತಾ ಇದ್ದೇನೆ, ಇದ್ರೊಳಗೆ ಭಾಳ ಪ್ರಮುಖರದು ಮುಖ್ಯಮಂತ್ರಿ ಆದಿಯಾಗಿ ನಿಮ್ಮ ಇಂಟ್ರೆಸ್ಟ್ ಇರೋದ್ರಿಂದ ನೀವು ಅರೆಸ್ಟ್ ಮಾಡಿರಿ. ಇಲ್ಲಾಂದ್ರೆ ನೀವು ಸಿಕ್ಕಾಕೋತಿದ್ರಿ. ನಾನು ಅರೆಸ್ಟ್ ಮಾಡಿರಿ ಹಂಗಾರೆ ಇಲ್ಲಿ ಗುಲ್ಬರ್ಗದೊಂದು ಹೋಗಲಾರ್ದಂಗೆ ತಡೀರಿ ನೀವು. ನಾಚಿಗೆ ಬರ್ತದೆ ನಿಮ್ಮ ಮುಖ್ಯಮಂತ್ರಿಗಳೇ. ಅಂದರೆ ದೇಶದೊಳಗೆ ಪ್ರಜಾಪ್ರಭುತ್ವನೇ ಇಲ್ಲ. ಇದ್ದಕ್ಕಿದ್ದಂಗೆ ಎತ್ಕೊಂಡು ಹೋಗೋದು. ಯಾರು? ಒಬ್ಬ ಇತ್ತೀಚಿನವರೆಗೆ ಸಸ್ಪೆಂಡ್ ಆಗಿದ್ದಂಥ ಒಬ್ಬ ನಟೋರಿಯಸ್ ನಟೇಶ್ ಅವ್ರ ದೂರಿನ ಆಧಾರದ ಮೇಲೆ ಇಮಿಡಿಯೇಟ್ ಎತ್ತಕೊಂಡು ಹೋಗ್ತೀರಿ ನೀವು. ಅವ್ರ ಮೇಲೆ ಆರೋಪ ಇದೆ. ವಾಟ್ ಇಸ್ ದಿಸ್ ಹ್ಯಾಪನಿಂಗ್? ಹಾಗಾಗಿ ಸರ್ಕಾರ ಮಾನ ಮರ್ಯಾದೆ ಇದ್ದರೆ ಅವ್ರನ್ನ ಬಿಟ್ಟು ಮೊದಲು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಲಿಕ್ಕೆ ಅಲೋ ಮಾಡಲಿ, ಕೋರ್ಟ್ ತನಿಖೆ ಮಾಡಲಿ. ವೆನ್ ಈಸ್ ಕ್ವಶನಿಂಗ್ ಹಿ ಹ್ಯಾಸ್ ಗಾಟ್ ಆಲ್ ರೈಟ್. ಎಮರ್ಜೆನ್ಸಿಗಿಂತ ಕಡೆ ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳು. ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಕಲ್ಯಾಣ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ 2ನೇಯ ಕಲ್ಯಾಣ ಕರ್ನಾಟಕ ಕರಾಟೆ ಚಾಂಪಿಯನ್ಶಿಪ್ನ ಉದ್ಘಾಟನಾ ಸಮಾರಂಭವು ಇಂದು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಜರುಗಿತು. ಕಲ್ಯಾಣ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ 2ನೇಯ ಕಲ್ಯಾಣ ಕರ್ನಾಟಕ ಕರಾಟೆ ಚಾಂಪಿಯನ್ಶಿಪ್ನ ಉದ್ಘಾಟನಾ ಸಮಾರಂಭವು ದಿನಾಂಕ 21 ಫೆಬ್ರವರಿ 2026ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕದ ವೈಸ್ ಚೇರ್ಮನ್, WSKF ನ ಸ್ಟ್ಯಾಂಡಿಂಗ್ ಡೈರೆಕ್ಟರ್, AISKU ನ ಅಧ್ಯಕ್ಷರು, KIO ಟೆಕ್ನಿಕಲ್ ಕಮಿಷನ್ ನ ಜಾಯಿಂಟ್ ಚೇರ್ಮನ್ ಹನ್ಶಿ, CS ಅರುಣ್ ಮಚ್ಚಯ್ಯ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಜನರಲ್ ಸೆಕ್ರೆಟರಿ, AKSKA ಚೇರ್ಮನ್, ಅಥ್ಲೆಟ್ ಕಮಿಷನ್, KIO ಜನರಲ್ ಸೆಕ್ರೆಟರಿ, SIKF ಶಿಹಾನ್ ಭಾರ್ಗವ್ ರೆಡ್ಡಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ನ ಅಸಿಸ್ಟೆಂಟ್ ಡೈರೆಕ್ಟರ್ ಸಂಗಮೇಶ್ವರ್ ಜಿ, ಯಾದಗಿರಿಯ ಅಸಿಸ್ಟೆಂಟ್ ಡೈರೆಕ್ಟರ್ ರಾಜು ಭಾಬಿಹಳ್ಳಿ, ರಾಯಚೂರಿನ AD ಈರೇಶ್ ನಾಯಕ್, ಬಳ್ಳಾರಿಯ AD ಗ್ರೇಸಿ ಕೆ, ಕೊಪ್ಪಳ AD ವಿಠಲ್ ಜಾಬಗೌಡರ್, ಬೀದರ್ AD ಪ್ರಕಾಶ ಸೂರ್ಯವಂಶಿ ಆಗಮಿಸಿದ್ದರು. ಅತಿಥಿಗಳಾಗಿ ರೆಫ್ರಿ ಕಮಿಷನ್ ಅಡ್ವೈಸರ್, AKSKA RC ವೈಸ್ ಚೇರ್ಮನ್, ಸೌತ್ ಇಂಡಿಯನ್ ಕರಾಟೆ ಫೆಡರೇಷನ್ ರೆಫ್ರಿ ಕಮಿಷನ್ ಚೇರ್ಮನ್, AISKU ರೆಫ್ರಿ ಕಮಿಷನ್ ಮೆಂಬರ್, APSKF WSKF ಜನರಲ್ ಸೆಕ್ರೆಟರಿ, AISKUK 7th Dan ಬ್ಲಾಕ್ ಬೆಲ್ಟ್, SKA AISKU KO ಅಂಡ್ WKF ರೆಫ್ರಿ WKF ಶಿಹಾನ್, ಡೊಮಿನಿಕ್ ಸಾವಿಯೋ ಜಿ 7th Dan ಬ್ಲಾಕ್ ಬೆಲ್ಟ್, ಚೀಫ್ ಇನ್ಸ್ಟ್ರಕ್ಟರ್ ಇನ್ ಕರ್ನಾಟಕ ರೆಫ್ರಿ ಕಮಿಷನ್ ಚೇರ್ಮನ್ ಕರ್ನಾಟಕ ಶಿಹಾನ್ KP ಜೋಸ್ ಹಾಗೂ AKSKA ರೆಫ್ರಿ ಕಮಿಷನ್ ಮೆಂಬರ್ ಶಿಹಾನ್ AP ಶ್ರೀನಾಥ್ ಆಗಮಿಸಿದ್ದರು.
ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ನ ಅಧ್ಯಕ್ಷರು, ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ನ ಉಪಾಧ್ಯಕ್ಷರಾದ ಶಿಹಾನ್ ದಶರಥ್ ಎಸ್ ಧುಮನ್ಸೂರ್, ಕಲ್ಯಾಣ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಏಷ್ಯನ್ ಕರಾಟೆ ಫೆಡರೇಷನ್ ನ ಜಡ್ಜ್, ಕಲ್ಯಾಣ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ, ಏಷ್ಯನ್ ಕರಾಟೆ ಫೆಡರೇಷನ್ ಜಡ್ಜ್ ಸೆನ್ಸೈ ಕೃಷ್ಣ ಗೌಲ್ ಆಗಮಿಸಿದ್ದರು. ನಿಮಗೆಲ್ಲರಿಗೂ ಈ ದಿನದ ಶುಭವನ್ನು ಪ್ರಪ್ರಥಮವಾಗಿ ಹಾರೈಸ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರ ಮೂಲಕ ಇವತ್ತು ಕರಾಟೆ ವಿಶ್ವದಲ್ಲೇ ಬೃಹತ್ ಒಂದು ಕ್ರೀಡೆಯಾಗಿ ಇವತ್ತು ಬೆಳೆದಿದೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ 6 ಜಿಲ್ಲೆಗಳ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಮಕ್ಕಳಿಗೆ ಇದು ವಿಶೇಷವಾಗಿ ಕ್ರೀಡೆಯಲ್ಲಿ ಸ್ಪೋರ್ಟ್ಸ್ ಕೋಟಾ ದಡಿಯಲ್ಲಿ 3% ಇವತ್ತು ರಿಸರ್ವೇಷನ್ ಸಹ ಇವತ್ತು ಸರ್ಕಾರ ಅನೌನ್ಸ್ ಮಾಡಿದೆ. ಇದರಿಂದ ಭಾಳಷ್ಟು ಕರಾಟೆ ಪರಿಣಿತರಿಗೆ ಇದರಿಂದ ಭಾಳಷ್ಟು ಸಹಾಯ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಅದ್ಭುತವಾದ ಕರಾಟೆಯನ್ನು ನಾವು ನೀವೆಲ್ಲರೂ ಜೊತೆಯಲ್ಲಿ ಸೇರಿಸಿ ಬೆಳೆಸುವ ಅಂತ ಹೇಳೋ ಮಾತಿನೊಂದಿಗೆ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎರಡನೇ ಚಾಂಪಿಯನ್ಶಿಪ್ಪಿನ ಈ ಸಮಾರಂಭದಲ್ಲಿ ಸುಮಾರು 3 ವರ್ಷದ ಹಿಂದೆ ಈ ಕಲ್ಯಾಣ ಕರ್ನಾಟಕದ ಚಾಂಪಿಯನ್ಶಿಪ್ಪನ್ನು ಮೊದಲನೇ ಬಾರಿ ಆಗಿರುವಂಥದ್ದು. ಅದನ್ನು ಕೂಡ ಇವತ್ತು ಸರ್ ಅವರಾಗಿರುವಂಥ ನಮ್ಮ ಅರುಣ್ ಸರ್ ಅವರ ಹಸ್ತದಿಂದ ಇದು ಪ್ರಾರಂಭ ಆಗಿರುವಂಥದ್ದು. ನಮ್ಮ ದಶರಥ್ ಸರ್ ಅವರ ಇನಿಷಿಯೇಟಿವಿಂದ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂಥ ಮಕ್ಕಳಿಗೆ ಸ್ಫೂರ್ತಿಯನ್ನು ತುಂಬಬೇಕು ಅಂತ ಅನ್ನೋ ನಿಟ್ಟಿನಿಂದ ಇದು ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕ ಉತ್ಸವ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಪ್ರಾರಂಭ ಆಗಿದ್ದು ಇದು 2ನೇ ಬಾರಿ ಇವತ್ತು ನಡೀತಾ ಇದೆ. ನಮ್ಮ ದಶರಥ್ ಸರ್ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ಸ್ಪೋರ್ಟ್ಸ್ ಅಥಾರಿಟಿಯ ಉಪಾಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರಾದಂಥ ಅರುಣ್ ಸರ್ ಅವರು ಇವತ್ತು ಬೆಂಗಳೂರಿನಿಂದ ಈ ಭಾಗಕ್ಕೆ ಬಂದು ನಮಗೆಲ್ಲರಿಗೂ ಕೂಡ ಇವತ್ತು ಸ್ಫೂರ್ತಿಯನ್ನು ನೀಡಲಿಕ್ಕೆ ಇವತ್ತು ಕೆಲಸವನ್ನು ಬಂದಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ, ಕರಾಟೆ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಭಾಗದಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ನಮ್ಮ ದರ್ಶಕರಿಗೆ ಎಲ್ಲ ಅವರ ತಂಡದ ಎಲ್ಲ ಹಿರಿಯರಿಗೆ, ನಮ್ಮೆಲ್ಲ ಸ್ಪೋರ್ಟ್ಸ್ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತುಗಳನ್ನು ನಾವೆಲ್ಲರೂ ಕಲಬುರಗಿಯಲ್ಲಿ ನಡೆಯುತ್ತಿರುವಂಥ 2ನೇ ಕಲ್ಯಾಣ ಕರ್ನಾಟಕದ ಕರಾಟೆ ಚಾಂಪಿಯನ್ಶಿಪ್ಪನ್ನು ವೀಕ್ಷಿಸೋಕ್ಕೆ ಬಂದಿದ್ದೇವೆ. ಇಲ್ಲಿ ನಮ್ಮ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅರುಣ್ ಮಾಚಯ್ಯನವರ ಒಂದು ಆಶೀರ್ವಾದದಿಂದ ಅವರ ಒಂದು ಈ ವೀಕ್ಷಣೆಯಲ್ಲಿ ಈ 2ನೇ ಒಂದು ಚಾಂಪಿಯನ್ಶಿಪ್ 7 ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಸ್ಪರ್ಧಿಗಳು ಹಾಗೂ ಕರಾಟೆ ತರಬೇತಿದಾರರು ಹಾಗೂ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಂಥ ತೀರ್ಪುಗಾರರೆಲ್ಲರ ಒಂದು ಸಮೀಕ್ಷೆಯಲ್ಲಿ ಇದೊಂದು ಕರಾಟೆ ಪಂದ್ಯಾವಳಿ ನಡೀತಾ ಇದೆ. ಸೊ ಇದೇ ವಿಧವಾಗಿ ಇದು ಮುಂದಕ್ಕೆ ಇದೇ ಒಂದು ಟ್ರೆಡಿಷನ್ನಿಂದ ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂಥ ಏನು ಸಪೋರ್ಟ್ ಬೇಕು ಅದನ್ನು ನಾವು ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ನಿಂದ ನಾವು ತಲುಪಿಸೋಕ್ಕೆ ಯಾವಾಗಲೂ ಸಿದ್ಧವಾಗಿದ್ದೇವೆ. 2ನೇ ಕಲ್ಯಾಣ ಕರ್ನಾಟಕ ಕರಾಟೆ ಚಾಂಪಿಯನ್ಶಿಪ್ ಮುಖ್ಯವಾಗಿ ಇದು ಆಗಬೇಕಾಗಿತ್ತಂದ್ರೆ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಅರುಣ್ ಮಾಚಯ್ಯ ಸೆನ್ಸೈ ಅವರೇ ಕಾರಣ. ಅವರು ನಿನ್ನೆ ಲಾಸ್ಟ್ ಭಾಳ ದಿವಸದಿಂದ ಕಲ್ಯಾಣ ಕರ್ನಾಟಕ ಟೂರ್ನಮೆಂಟ್ ಮಾಡಲಿಲ್ಲ ಅಂತೇಳಿ ಹೇಳಿದ್ದಕ್ಕೆ ಈ ಕಲ್ಯಾಣ ಕರ್ನಾಟಕ ಟೂರ್ನಮೆಂಟ್ ನಾವು ಅರೇಂಜ್ ಮಾಡಿದ್ದೀವಿ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಗುರುಗಳಿಗೂ ಕೂಡ ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಭಾರ್ಗವ್ ಸೆನ್ಸೈ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ. ಮತ್ತು ಈ ಬಿಹೈಂಡ್ ಯಾವುದೇ ಕೆಲಸ ಆಗಬೇಕಾದ್ರೆ ಎಲ್ಲರೂ ಬೇಕೇ ಬೇಕು. ಪರೋಕ್ಷವಾಗಿ ಅಪರೋಕ್ಷವಾಗಿ ಯಾರ್ಯಾರು ಸಹ ಮಾಡಿದಾರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva.
Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arajiva, where ancient wisdom meets modern wellness. ಕಲಬುರಗಿ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಇಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಸಭೆಯನ್ನು ಕರೆದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC/ST ವಿದ್ಯುತ್ ಗುತ್ತಿಗೆದಾರರ ಸಂಘ ವಿನಾಯಕನಗರ, ದೇವನಹಳ್ಳಿ ಟೌನ್, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಕಲಬುರಗಿ ಜಿಲ್ಲಾ ಸಮಿತಿಯ ಸಭೆಯು ದಿನಾಂಕ 21 ಫೆಬ್ರವರಿ 2026ರಂದು ಕಲಬುರಗಿ ನಗರದ ಸರಕಾರಿ ITI ಕಾಲೇಜು ಎದುರುಗಡೆ ಇರುವ ರಾಜರಾಜೇಶ್ವರಿ ಹೋಟೆಲ್ನಲ್ಲಿ ಕರೆಯಲಾಗಿತ್ತು. ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದ ಡಿ ಸುಧಾಕರ್, ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಕಡಣಿ, ಉಪಾಧ್ಯಕ್ಷರಾದ ಸತೀಶ್, ಜಂಟಿ ಕಾರ್ಯದರ್ಶಿಗಳಾದ ರಮೇಶ್ ಕೊರಳ್ಳಿ, ಕಾರ್ಯದರ್ಶಿಗಳಾದ ಪ್ರಶಾಂತ್ ಗಾಯಕ್ವಾಡ್, ಖಜಾಂಚಿಗಳಾದ ಸಚಿನ್ ನವನ್ಕರ್, ಉಪಾಧ್ಯಕ್ಷರಾದ ಸಂಜೀವ್ ಕುಮಾರ್, ಆರ್ಗನೈಸಿಂಗ್ ಸೆಕ್ರೆಟರಿ ಪ್ರೇಮ್ ಸಿಂಗ್ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಭೆಯ ನಂತರ ಕಲಬುರಗಿಯ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು, ಜಂಟಿ ಕಾರ್ಯದರ್ಶಿಗಳು, ಖಜಾಂಚಿ ಇವರುಗಳನ್ನ ಆಯ್ಕೆ ಮಾಡಲಾಯಿತು. 1% ನಮ್ದು ಹಿಡಿಯೋದು, ನಾವು ಯಾರೋ ಬೆಸ್ಕಾಂ ಲೈನ್ ಮ್ಯಾನ್ ಅವ್ರ ಮಕ್ಕಳಿಗೆ ಏನಾದ್ರು ಸವಲತ್ತು ಕೊಡೋದಕ್ಕೆಲ್ಲ ಹಿಡಿಯೋದು. ನಮ್ಮ ಬಿಲ್ಲಲ್ಲಿ 1% ನಮ್ಮ ದುಡ್ಡಲ್ಲಿ ಅವ್ರು ಹಿಡ್ಕೊಳ್ತಾರೆ. ಅದು ನಮ್ಮ ಕಾರ್ಮಿಕರಿಗೆ ಏನಾದ್ರು ಆದರೆ ಕೊಡ್ಬೇಕು ಅವರು. ಅದ್ರ ಬಗ್ಗೆ ಸ್ವಲ್ಪ ನಾವೆಲ್ಲ ಸೇರಿ ಹೋರಾಟ ಮಾಡಬೇಕಾಗಿದೆ. ಅದು ಯಾವುದೇ ಗೌರ್ಮೆಂಟಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಲಿ, ಎಲ್ಲೇ ಆಗಲಿ ನಾವು ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಇದೇ ರೀತಿ ನಾವು ನಮ್ಮ ಇದು KPP ಪೋರ್ಟಲ್ಲಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಷ್ಟೋ ಜನದ್ದು ಗೊತ್ತಿಲ್ಲ. ಈಗ ಅದನ್ನು ನಾವು ಈಗ ಅರೇಂಜ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಯಾರಾದರೂ ನಿಮ್ಮ ಮಕ್ಕಳೇ ಆಗಲಿ, ಯಾರಾದರೂ ವಿದ್ಯಾವಂತರು ಸ್ವಲ್ಪ ತಿಳುವಳಿಕೆ ಇರೋರನ್ನ ಕರ್ಕೊಂಬಂದರೆ ಅವ್ರಿಗೆಲ್ಲ ನಾವು ಅರೇಂಜ್ ಮಾಡ್ತೀವಿ. ಮತ್ತು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಾಮರ್ಸಲ್ಲಿ DIC ಅಂತ ಎಲ್ಲ ಜಿಲ್ಲೆನಲ್ಲೂ ಇದೆ. ಅದರಲ್ಲಿ ನಮ್ಮ ಸರ್ವಿಸ್ ಸೆಕ್ಟರ್, ಎಲೆಕ್ಟ್ರಿಕಲ್ ಆಗ್ಬೋದು, ಸಿವಿಲ್ ಆಗ್ಬೋದು, ಯಾವುದಕ್ಕಾದರೂ 50 ಲಕ್ಷದವರೆಗೂ ಲೋನ್ ಕೊಡ್ಬೋದು ಅಂತ ಲಾಸ್ಟ್ ಇಯರಿಂದ ಬಂದಿದೆ. ಇಲ್ಲಿಂದ ಯಾರು ಕರ್ನಾಟಕದಿಂದ ಏನು 1% ತಗೊಂಡಿದ್ದಾರೆ 50 ಲಕ್ಷದವರೆಗೂ. ಮುಂಚೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವ್ರ ಫ್ಯಾಕ್ಟ್ರಿ ಇದ್ರೆ ಮಿಷನರೀಸ್ಗೆ ಅದಕ್ಕೆಲ್ಲ ಕೊಡಬೇಕು ಅಂತ ಇತ್ತು. ಈಗ ಸರ್ವಿಸ್ ಸೆಕ್ಟರ್ ಕೊಡಬೇಕು ಅಂತ ನಾವೆಲ್ಲ ಅವಾಗ ಇದು ಮಾಡಿದ್ವಿ, ಲೆಟರ್ ಹಾಕಿ ಎಲ್ಲ ಕರೆಸ್ಪಾಂಡೆನ್ಸ್ ಮಾಡಿದ್ಮೇಲೆ ಈಗ ಸರ್ವಿಸ್ ಸೆಕ್ಟರಲ್ಲೂ ಕೊಡಬೇಕು ಅಂತ ಇದೆ. DIC ಆಫೀಸ್ ಎಲ್ಲ ಜಿಲ್ಲೆ ಕಚೇರಿನಲ್ಲೂ ಇದೆ, ಮತ್ತು NSIC ಇದೆ. ನೀವೆಲ್ಲ ಒಂದು MSME ಸರ್ಟಿಫಿಕೇಟ್ಸ್ ಎಲ್ಲ ಮಾಡಿಸ್ಕೊಂಡ್ರೆ ಅದು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC/ST ವಿದ್ಯುತ್ ಗುತ್ತಿಗೆದಾರರ ಸಂಘ ದೇವನಹಳ್ಳಿ, ಬೆಂಗಳೂರು ಏನಿವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಕಮಿಟಿ ಒಂದು ಹೊಸದಾಗಿ ನಾವು ನೇಮಕಾತಿ ಮಾಡಿ ಇಲ್ಲಿ ಒಂದು ಸದಸ್ಯರನ್ನ ಆಯ್ಕೆ ಮಾಡಿ SC/ST ಮೀಸಲಾತಿ ಕಾಮಗಾರಿಗಳನ್ನ ಇಲ್ಲಿ ಎಲ್ಲರಿಗೂ ಬರೋ ರೀತಿ ಅನುಕೂಲ ಮಾಡೋ ರೀತಿ ನಮ್ಮ ಸಂಘದಿಂದ ತರಬೇತಿ ಕಾರ್ಯಕ್ರಮಗಳು ಮತ್ತೆ ಒಂದು KTTP ನಿಯಮಗಳಲ್ಲಿ ಏನು ಬರುತ್ತೆ ಒಂದು ಯೋಜನೆಗಳನ್ನ ನಾವು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಮತ್ತೆ ಅವ್ರನ್ನ ಒಂದು ಅಭಿವೃದ್ಧಿ ಪಡಿಸುವ ಒಂದು ನಿಟ್ಟಿನಲ್ಲಿ ನಾವು ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಸಂಘದ ಒಂದು ಉದ್ದೇಶನೂ ಇದೇ ಆಗಿದೆ. ಅದರಿಂದ ಇನ್ನ ನಮ್ಮ ಒಂದು ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲಾ ತಾಲೂಕುಗಳಲ್ಲಿರುವಂತಹ ಗುತ್ತಿಗೆದಾರರು ಈ ಒಂದು ಅವಕಾಶಗಳನ್ನ ಬಳಸಿಕೊಂಡು ಅಭಿವೃದ್ಧಿ ಆಗ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಏನೊಂದು 5 ಲಕ್ಷದ ಒಳಗಿನ ತುಂಡು ಕಾಮಗಾರಿಗಳು ಮತ್ತೆ 5 ಲಕ್ಷದ ಒಳಗಿನ ಕಾಮಗಾರಿಗಳು ನಿಮಗೆ ಸ್ಥಳೀಯರಿಗೆ ನೀಡಬೇಕು ಅಂತ ಒಂದು ಸರ್ಕಾರದ ಆದೇಶ ಇದೆ. ಅದನ್ನು ಸಹ ಸರಿಯಾದ ರೀತಿ ಇಲ್ಲಿ ಸ್ಥಳೀಯವಾಗಿ ಪಾಲನೆ ಮಾಡ್ತಾ ಇಲ್ಲ. ಮತ್ತೆ ಮೀಸಲಾತಿ ಕಾಮಗಾರಿಗಳು ಯಾವುದು ಬರುತ್ತೋ ಅಂಥದನ್ನು ಸಹ ಪಾಲನೆ ಮಾಡ್ತಾ ಇಲ್ಲ. ಇವರು ಕಂಪನಿಗಳಲ್ಲಿ ಅವ್ರದೇ ಒಂದು ರೂಪುರೇಷೆ ಒಂದು ಇದರಲ್ಲಿ ಅವ್ರದೇ ಒಂದು ನಿಯಮಗಳನ್ನ ಮಾಡಿಕೊಂಡು ಇಲ್ಲಿ ಸ್ಥಳೀಯರಿಗೆ ಅನ್ಯಾಯ ಆಗ್ತಾ ಇದೆ. ಇಂಥ ಅನ್ಯಾಯಗಳ ಬಗ್ಗೆ ನಮ್ಮ ಸಂಘದಲ್ಲಿ ಧ್ವನಿ ಎತ್ತಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸವಲತ್ತುಗಳು ಸಿಗೋ ರೀತಿ ಮತ್ತೆ ಕಾನೂನುಬದ್ಧವಾಗಿ ಕೆಲಸಗಳನ್ನು ಮಾಡೋದಕ್ಕೆ ನಮ್ಮ ಗುತ್ತಿಗೆದಾರರಿಗೆ ನಾವು ಅರಿವು ಮೂಡಿಸ್ತಾ ಇದೀವಿ. ಅದಕ್ಕೆ ಈ ಸಭೆಯನ್ನು ಆಯೋಜಿಸಿದ್ದೀವಿ. ಅದರಂತೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಭಾವಿಸ್ತಾ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ. ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು.
ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಒಳ ಮೀಸಲಾತಿ ವರದಿಯ ಸಮಸ್ಯೆಯು ಪೂರ್ಣವಾಗಿ ಬಗೆಹರಿಯುವ ತನಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸುತ್ತಿರುವ ಒಳ ಮೀಸಲಾತಿಯ ಕಾರ್ಯಚಟುವಟಿಕೆಗಳನ್ನು ಶೀಘ್ರವೇ ತಡೆಯಾಜ್ಞೆ ನೀಡುವುದು, ಹೊಸ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸುವುದನ್ನು ತುರ್ತಾಗಿ ನಿಲ್ಲಿಸುವುದು ಮತ್ತು ಹಳೆಯ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸುವುದು, ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಂದು ಪರಿಷ್ಕರಿಸುವುದು, ಈ ಗೊಂದಲಗಳು ಪರಿಹಾರವಾಗುವ ತನಕ ಹಳೆ ಮೀಸಲಾತಿಯನ್ನೇ ಅನ್ವಯಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದಕ್ಕಾಗಿ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಅನ್ಯಾಯವಾಗಬಾರದು ಉದ್ದೇಶವನ್ನು ಇಟ್ಕೊಂಡು ಒಳ ಮೀಸಲಾತಿ ಜಾರಿ ತರಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು. ಏನು ಬಹುದಿನಗಳಿಂದ ರಾಜ್ಯಾದ್ಯಂತ ಒಳ ಮೀಸಲಾತಿ ಹೋರಾಟ ನಡೀತಾ ಇತ್ತು. ಆ ಕಾರಣಕ್ಕಾಗಿ ಏನು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ತರಾತುರಿಯಲ್ಲಿ ನಾಗಮೋಹನ್ ದಾಸ್ ಅಂತಕ್ಕಂಥ ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಿ ಒಳ ಮೀಸಲಾತಿಗೆ ಅದು ತರಾತುರಿಯಲ್ಲಿ ಅಂಕಿಅಂಶ ದತ್ತಾಂಶ ಯಾವ ನಿಯಮದಲ್ಲಿ ತರಾತುರಿಯನ್ನು ಜಾರಿ ತರಬೇಕಂತ ಮುಂದಾಗಿತ್ತು. ಅಲ್ಲಿ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಒಂದು ವರದಿಯಲ್ಲಿ ಅನೇಕ ಲೋಪದೋಷಗಳಿದ್ದು ಅವನ್ನ ನೋಡುವಂತ ಎಲ್ಲ ಮಹಿಳಾ ಸಮುದಾಯದ ಎಲ್ಲ ಮುಖಂಡರು ಮೈಸೂರಿಂದ ಹಿಡಿದು ಬೀದರ್ವರೆಗೂ ಕೂಡ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕಂತಕ್ಕಂಥ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಸಮೀಕ್ಷೆ ಆಯಿತು. ಅದಾದ ನಂತರ ದಿನಗಳಲ್ಲಿ ಏನು ಒಳ ಮೀಸಲಾತಿಗಾಗಿ ನೆನಪಿರುವಂತ ರಾಜ್ಯಪಾಲರ ಅಂಗಳದಲ್ಲಿ ಒಂದು ಅಂಕಿತಕ್ಕೆ ಅಲ್ಲಿ ಕಳಿಸಿಕೊಂಡಾಗಿದೆ. ಅಲ್ಲಿ ಅನೇಕ ತತ್ವಗಳಿಂದ ಅಂತಕ್ಕಂಥ ಉದ್ದೇಶದಿಂದ ಮಾನ್ಯ ಗಣಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರಕ್ಕೆ ಕಳಿಸಿದ್ದಾರೆ. ಮತ್ತೆ ಏನು ಮೀಸಲಾತಿಯಲ್ಲಿ ಹೆಚ್ಚು ಪ್ರಮಾಣ ಇರಬಾರದು ಅಂತಕ್ಕಂಥ ಹೈಕೋರ್ಟ್ ಆದೇಶ ಕೂಡ ಇದೆ. ಆದರೆ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ನೇಮಕಾತಿ ಮಾಡ್ತಾ ಇದೆ. ಆ ನೇಮಕಾತಿಯಲ್ಲಿ ABC ಅಂತಕ್ಕಂಥ 3 ವರ್ಗಗಳನ್ನು ಇಟ್ಕೊಂಡು ಏನು B ವರ್ಗದಲ್ಲಿ ಇರ್ತಕ್ಕಂಥ ನಮ್ಮ ಬಲಗೈ ಸಮುದಾಯಕ್ಕೆ ಘೋರ ಅನ್ಯಾಯವನ್ನು ಮಾಡಿ ಇವತ್ತಿನ ದಿನ ನಮ್ಮ ಬಲಗೈ ಸಮುದಾಯದ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಇವತ್ತು ಒಟ್ಟ ಮೇಲೆ ಒದಿತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬಂಧುಗಳೇ, ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.